ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಈಗಷ್ಟೇ ಬಾಸ್ ಸಿನಿಮಾದ ಟೀಸರ್ ಲಾಂಚ್ ಆಯಿತು. ಸೊ ಈ ಸಿನಿಮಾದ ನಾಯಕರಾದಂತಹ ತನು ಶಿವಣ್ಣ ಅವರು ನಮ್ಮೊಳಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದೆ ಮೇಡಮ್. ನೀವು? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳೆಲ್ಲ? ಮುಗಿದೋಗಿದೆ ಸಿನಿಮಾ ಸದ್ಯಕ್ಕೆ. ಇವಾಗ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ. ಸೆನ್ಸರ್ ಆದಮೇಲೆ ರಿಲೀಸ್ ಮಾಡ್ತೀವಿ ಮೇಡಮ್. ಇವಾಗ ಒಂದಷ್ಟು ವಿಜುವಲ್ಸ್ಗಳೆಲ್ಲ ನೋಡಿದಾಗ, ಬಿಕಾಸ್ ಇವಾಗ ನಮಗೆ ಇದು ಅಂದರೆ ಇತ್ತೀಚೆಗೆ ನಡೆದಂತಹ ಒಂದು ಇನ್ಸಿಡೆಂಟು, ದರ್ಶನ್ ಸರ್ ಅವರ ಒಂದು ಇನ್ಸಿಡೆಂಟ್ ಮೇಲೆ ನಡೆದಿರುವಂತಹ ಒಂದು ಸಿನಿಮಾ, ಅದೇ ಒಂದು ಇನ್ಸಿಡೆಂಟ್ ತೊಗೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತ ವಿಜುವಲ್ಸ್ಗಳು ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಒಂದು ಸ್ಪಷ್ಟನೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ನಿಮ್ಗೆ ಅನಿಸ್ತಾ ಇದೆ, ಅದೇ ನೋಡಿದವ್ರ ಪರ್ಸೆಪ್ಷನ್ ಮೇಡಮ್. ಅದು ಇವಾಗ ನಾವು ನಮ್ಮ ಅಭಿಪ್ರಾಯದ ಪ್ರಕಾರ, ಅಂದರೆ ನಮ್ಮ ಕಾಲ್ಪನಿಕ ಇದ್ರ ಪ್ರಕಾರ ನಾವು ಮಾಡಿದ್ದೀವಿ ಟೀಸರು. ಮೋಸ್ಟ್ಲಿ ನಿಮಗೆ ಕೋಇನ್ಸಿಡೆಂಟ್ಲಿ ಅದು ಮ್ಯಾಚ್ ಆಗ್ತಾ ಇರ್ಬೋದು ಆ ಇನ್ಸಿಡೆಂಟಿಗೆ. ನಾನು ಅದನ್ನು ಸಿನಿಮಾ ನೋಡಿಬಿಟ್ಟು ನೀವು ಕ್ಲಾರಿಟಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬಿಕಾಸ್ ಒಂದಷ್ಟು ನಾವು ವಿಜುವಲ್ಸ್ಗಳು ನೋಡಿದಾಗ ಅಲ್ಲೊಂದು ಶೆಡ್ ಕಾಣಿಸುತ್ತೆ, ನಂತರದ ಒಂದಷ್ಟು ಬ್ರಿಡ್ಜು, ಜೊತೆಗೆ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಕರ್ಕೊಂಡು ಹೋಗುವಂಥದ್ದು ಎಲ್ಲ, ಅಂದರೆ ಈ ಎಲ್ಲ ಇನ್ಸಿಡೆಂಟ್ಸ್ಗಳು ನೋಡಿದಾಗ ಆಲ್ಮೋಸ್ಟ್ ರಿಯಲ್ ಇನ್ಸಿಡೆಂಟ್ಗೆ ಹತ್ತಿರವಾಗಿರುವಂಥದ್ದು ಒಂದಷ್ಟು ವಿಜುವಲ್ಸ್ಗಳು ನೋಡಿದಾಗ, ಸೊ ಯಾರಿಗೇ ಆದರೂ ಈ ರೀತಿಯಾದಂಥ ಒಂದು ಪರ್ಸೆಪ್ಷನ್ ಬರೋದು ಸರ್ವೇ ಸಾಮಾನ್ಯ. ಸೊ ತಾವು ಏನು ಹೇಳ್ತೀರಾ? ಮೇಡಮ್, ಅದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಾನು ಇವಾಗ ಏನೇ ಹೇಳಿದ್ರು ತಪ್ಪಾಗೋಗ್ಬಿಡುತ್ತೆ. ಹೌದು ಅಂತ ಹೇಳಿದ್ರು ತಪ್ಪಾಗೋಗ್ಬಿಡುತ್ತೆ, ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಬಿಡುತ್ತೆ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡಲ್ಲ, ನ್ಯೂಟ್ರಲ್ ಆಗಿರ್ತೀನಿ. ನೀವು ಸಿನಿಮಾ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಇಲ್ಲಿ. ಕಾನೂನು ಅದಕ್ಕೆ ಆದಂಥ ಚೌಕಟ್ಟಿದೆ, ಅದನ್ನು ಮೀರಿ ನಾವೇನು ಮಾಡೋದಕ್ಕಾಗಲ್ಲ, ಅದನ್ನು ಮೀರಿ ನಾವೇನು ಮಾಡೋದಿಲ್ಲ ಮೇಡಮ್. ಅದು ಸಿನಿಮಾದಲ್ಲಿ ಮೋಸ್ಟ್ಲಿ ಕಾಕತಾಳೀಯವಾಗಿ ಅಥವಾ ಕೋಇನ್ಸಿಡೆಂಟ್ಲಿ ಮ್ಯಾಚ್ ಆಗ್ಬೋದು ಕೆಲವೊಂದು ದೃಶ್ಯಗಳು. ಮತ್ತು ಇವಾಗ ನಿಮಗೆ ಡೈರೆಕ್ಟರ್ ಸರ್ ನಿಮಗೆ ಇವಾಗ ಸ್ಟೋರಿ ನರೇಟ್ ಮಾಡಬೇಕಾದ್ರೆ, ಇವಾಗ ಇವರು ಅಲ್ಲಿ ಒಂದು ನಮಗೆ ಒಂದು ಅಂದರೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಅಂತ. ಸೊ ಯಾವ ಒಂದು ಇನ್ಸಿಡೆಂಟ್ನ ಇವರು ಬೇಸ್ಡಾಗಿ ತೊಗೊಂಡಿದ್ದಾರೆ? ನಿಮಗೆ ಕತೆ ಹೇಳಬೇಕಂದ್ರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟರು? ನೀವು ಹೇಗೆ ಒಪ್ಕೊಂಡ್ರಿ? ಕತೆ ಹೇಳಬೇಕಾದ್ರೆ ಅವರು ತುಂಬ ಇನ್ಸಿಡೆಂಟನ್ನ ಇದು ಮಾಡಿ ಹೇಳಿದ್ರು ನನಗೆ. ಇಲ್ಲಿ ನಡೆದಿರೋಂಥ ಘಟನೆಗಳ ಬಗ್ಗೆ ನನಗೆ ವಿವರಣೆ ಮಾಡಿ ಹೇಳಿದ್ರು. ಅವಾಗ ಹೌದು, ಕರೆಕ್ಟಾಗಿದೆಯಲ್ಲ, ಇದು ಸರಿ ಇದೆಯಲ್ಲ, ಮಾಡ್ಬೋದು ಅಂತ ಅಂದ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವಿ ಮೇಡಮ್. ಅದೊಂದು ಸೀನಲ್ಲಿ ಆ್ಯಕ್ಚುಲಿ ನೋಡಬೇಕಾದ್ರೆ ತಾವು ಬೌನ್ಸರ್ಗೆ ಹೊಡೆಯುವಂಥದ್ದು, ಬಿಕಾಸ್ ಆ ಬಾಡಿ ಲ್ಯಾಂಗ್ವೇಜ್ ಆಲ್ರೆಡಿ ಎಲ್ಲರೂ ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಅದೇ ರೀತಿ ಒಂದಷ್ಟು ಮ್ಯಾಚ್ ಆಗುವಂಥದ್ದು. ಸೊ ನಾಳೆ ದಿನ ಏನಾದರೂ ಅಂದರೆ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಅವರು ಏನೋ ಅಂದರೆ ಬಿದ್ದರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಅದನ್ನು ಎದುರಿಸೋದಕ್ಕೆ ಫೇಸ್ ಅಂದರೆ ಮಾಡೋದಕ್ಕೆ ರೆಡಿ ಇದ್ದೀರಾ ಏನು ಅಂತ? ಇಲ್ಲ, ಅದು ದರ್ಶನ್ ಸರ್ ಥರ ನಾನು ಬಾಡಿ ಲ್ಯಾಂಗ್ವೇಜ್ ಏನು ಮಾಡಿಲ್ಲ, ತನುಷ್ ಥರನೇ ಮಾಡಿದ್ದೀನಿ. ಅಲ್ಲಿ ನಾನು ನನ್ನ ಥರನೇ ಮಾಡಿದ್ದೀನಿ. ಮೋಸ್ಟ್ಲಿ ಅದಕ್ಕೆ ಮ್ಯಾಚ್ ಆಗೋಗ್ಬಿಟ್ಟಿರ್ಬೋದು, ಗೊತ್ತಿಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ಮ್ಯಾಚ್ ಆಗಿರ್ಬೋದು. ಆಮೇಲೆ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಹೊರತು ಯಾರೂ ದ್ವೇಷ ಮಾಡೋಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು. ಸೊ ದ್ವೇಷ ಮಾಡೋ ಸಿಚುವೇಶನ್ನೇ ಬರೋಲ್ಲ ಮೇಡಮ್. ಸರ್, ಮತ್ತೊಂದು ಪ್ರಶ್ನೆ ಏನಂದರೆ, ಇವಾಗ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಆ್ಯಕ್ಟರ್ಗೆ ತುಂಬ ಟಫೆಸ್ಟ್ ಪಾರ್ಟ್ ಯಾವುದು ಅಂತ ನಾವು ಕೇಳಿದ್ರೆ ಆ ಎಮೋಷನನ್ನು ಕ್ಯಾರಿ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಶೂಟಿಂಗ್ಗಳು ನಿಮಗೆ ಬೇರೆ ಬೇರೆ ದಿನಗಳಿರುತ್ತೆ. ಸೊ ಬೇರೆ ಬೇರೆ ದಿನಗಳಲ್ಲಿ ಇರಬೇಕಾದ್ರೆ ಸೇಮ್ ಎಮೋಷನ್ನ ನೀವು ಎಮೋಟ್ ಮಾಡಬೇಕಂದ್ರೆ ಅದೊಂದು ಸ್ವಲ್ಪ ಚಾಲೆಂಜಿಂಗೆ. ಸೊ ನೀವು ಇದನ್ನು ಯಾವ ರೀತಿ ಹೋಮ್ವರ್ಕ್ ಮಾಡ್ಕೊಂಡ್ರಿ, ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು? ಮೇಡಮ್, ನಾನು ಹೋಮ್ವರ್ಕ್ ಮಾಡಿದೆ ಅಂತ ನಾನು ಇಷ್ಟುದ ಹೇಳ್ಬೋದು ಕಥೆನ. ಇವಾಗ ಅದು ಹೇಳಿದ್ರೆ ಏನು ಮಾಡಿದ್ರು ವೇಸ್ಟ್ ಮೇಡಮ್. ನೀವು ಸಿನಿಮಾದಲ್ಲಿ ನೋಡಿ ಅವ್ನು ಕರೆಕ್ಟಾಗಿ ಮಾಡಿದೇನೋ ಅಂತ ಹೇಳ್ಬೇಕು. ನೀವು ಮಾಡಿದ್ದೇನೋ ಮಾಡಿಲ್ವೋ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿ ಹೇಳ್ಬೇಕು. ಅದನ್ನು ಇವಾಗ ಪ್ರತಿಯೊಬ್ಬರಿಗೂ ಕೂಡ, ಅಂದರೆ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ಗಾಗಿರ್ಬೋದು ಅಥವಾ ಆ್ಯಕ್ಟರ್ಗಾಗಿರ್ಬೋದು, ಒಂದು ಸಿನಿಮಾದಲ್ಲಿ ನಿಮ್ಮ ಒಂದು ಫೇವ್ರೆಟ್ ಪೋರ್ಷನ್ ಅಂತ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಪೋರ್ಷನ್ ಯಾವುದು? ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಇದೆ ನನಗೆ, ತುಂಬ ಇಷ್ಟ ಆಗಿದೆ ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸು ಮತ್ತು ನನಗೆ ಹೀರೋಯಿನ್ ಜೊತೆ ಮಾಡಿರೋಂಥ ಸೀನ್ಗಳು, ಎಮೋಷನಾಗಿ ತುಂಬ ಕನೆಕ್ಟ್ ಆಗುವಂಥ ಸೀನ್ಗಳು ಕೆಲವೊಂದಿದೆ. ನನಗೆ ತುಂಬ ಅದನ್ನು 10 ಸತಿ ಅಲ್ಲ 20 ಸತಿ ನೋಡಿದ್ರು ನನಗೆ ಬೇಜಾರಾಗಲ್ಲ. ನನಗೆ ಸ್ವತಃ ನಾನು ಮಾಡಿರೋನಿಗೆ ನನಗೆ ಬೇಜಾರಾಗಲ್ಲ. ಅಂದರೆ ಅಲ್ಲಿ ಎಮೋಷನ್ ಇದೆ, ಮ್ಯೂಸಿಕ್ ಇದೆ, ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸುರೇಶ್ ಸರ್. ಅವೆಲ್ಲ ಜನಗಳಿಗೆ ಹತ್ತಿರವಾಗಿ ಕನೆಕ್ಟ್ ಮಾಡುತ್ತೆ ಅಂತ ಅನ್ಕೋತೀನಿ ನಾನು. ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಏನಾದರೂ ಇದೆಯಾ ಸರ್ ಈ ಸಿನಿಮಾದಲ್ಲಿ? ನಾನು ಏನು ಕೊಡಲಿ ಮೇಡಮ್ ಮೆಸೇಜು? ಆಲ್ರೆಡಿ ಎಲ್ಲ ಸಿನಿಮಾದಲ್ಲಿ ನೀವು ಹೆಂಗಿರಬೇಕು ಅನ್ನೋದು ಒಂದು ಮೆಸೇಜ್ ಇರುತ್ತೆ. ಪ್ರತಿಯೊಂದು ಸಿನಿಮಾ ಕತೆಗೂ ಕಾರ್ಯ, ಕಾರಣ, ಸ್ವರೂಪ ಈ ಮೂರು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮ ಈ ಸಿನಿಮಾದ ಕತೆಗೆ ಕಾರ್ಯ, ಕಾರಣ, ಸ್ವರೂಪದ ಬಗ್ಗೆ ಹೇಳೋದಾದರೆ? ಕಾರಣ ಏನಿಲ್ಲ ಮೇಡಮ್, ಕಾರಣ ಎಂಟರ್ಟೈನ್ಮೆಂಟು. ಸಿನಿಮಾಗೆ ಬೇಕಾಗದಂಥ ಒಂದು ಎಮೋಷನ್ ಆಗಲಿ, ಲವ್ ಆಗಲಿ, ಡ್ರಾಮಾ ಆಗಲಿ, ಅದೆಲ್ಲನೂ ಇದೆ. ಕ್ರೈಮ್ ಇದೆ, ಎಲ್ಲನೂ ಇದೆ. ಎಂಡ್ ಆಫ್ ದಿ ಡೇ ಇವಾಗ ನಾನು ಏನೇ ಹೇಳ್ಬೋದು ಮೇಡಮ್, ಸಿನಿಮಾ ಜನ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರಿಗೆ 2 ಅವರ್ ಅಥವಾ 2.25 ಅವರ್ ಏನಿದೆ ಅದು ಫುಲ್ಲು ನಾವು ಎಂಟರ್ಟೈನ್ ಮಾಡಿ ಕಳಿಸೋದು ನಮ್ಮ ಕೆಲಸ. ಅದು ಇಲ್ಲ ಅಂತ ಹೇಳಿದ್ರೆ ಅವರು 100, 150, 200 ರೂಪಾಯಿ, ಇವಾಗ ಮಲ್ಟಿಪ್ಲೆಕ್ಸ್ ಎಲ್ಲ ಕಾಸ್ಟ್ಲಿ ಇದೆ, ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಬಂದು ಏನಕ್ಕೆ ನೋಡ್ತಾರೆ ಮೇಡಮ್ ಸಿನಿಮಾ? ನಾವು ಇಲ್ಲಿ ಏನೇನೋ ಸುಮ್ಮನೆ ಇವಾಗ ಹೇಳಿದ್ರು ಇಲ್ಲಿ
ಏನಂತ ಹೇಳಿದ್ರು, ಸುಮ್ಮನೆ ನೀವು ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀರಂತೆ. ಪಬ್ಲಿಸಿಟಿ ಸ್ಟಂಟ್ ಅಲ್ಲ, ಅದು ಸಿನಿಮಾದಲ್ಲಿ ಇರೋವಂಥದ್ದನ್ನೇ ನಾವು ಮಾಡಿದ್ದೀವಿ ಅಷ್ಟೇ. ಬೇರೆ ಯಾವುದು ಸ್ಟಂಟ್ ಮಾಡ್ತಾಯಿಲ್ಲ ಮೇಡಮ್. ಬಿಕಾಸ್ ಆ್ಯಕ್ಚುಲಿ ಅವ್ರು ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಯೂಶಲಿ ಯಾವುದಾದ್ರೂ ಒಂದು ಕೇಸ್ ಇವಾಗ ಯೂಶಲಿ ಇದ್ದರೆ ಅದನ್ನು ಕಾರ್ಯರೂಪದಲ್ಲಿ ತರುವಂಥದ್ದು ತುಂಬ ಒಂದು ದೊಡ್ಡ ಆ್ಯಕ್ಚುಲಿ ಮಿಸ್ಟೇಕೇ ಆಗಿರುತ್ತೆ. ಸೊ ಅದಕ್ಕೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಅರೈಸ್ ಆಯಿತು. ಇಲ್ಲ ಮೇಡಮ್, ನೀವು ಹೇಳೋದು ನನಗೆ ಅರ್ಥ ಆಯಿತು. ಅದೇ ನಾನು ಆವಾಗಲೇ ಹೇಳ್ದಂಗೆ ಕಾನೂನಿಗೆ ಒಂದು ಅದರದಂಥ ಚೌಕಟ್ಟಿದೆ. ಆ ಚೌಕಟ್ಟನ್ನು ಬಿಟ್ಟು ನಾವು ಆಚೆ ಹೋಗೋಕ್ಕಾಗಲ್ಲ. ಅದನ್ನೇ ನೋಡಿಕೊಂಡು ನಾವು ಕರೆಕ್ಟಾಗಿ ಮಾಡಿದ್ದೀವಿ ಸಿನಿಮಾ. ಯಾವುದೇ ಔಟ್ ಆಫ್ ದಿ ಕೋರ್ಟ್ ಕಂಟೆಂಪ್ಟ್ ಎಲ್ಲ ಏನೂ ಮಾಡಿಲ್ಲ ನಾವು. ಫೈನಲಿ ಇವಾಗ ಸಿನಿಮಾ ಇನ್ನು ರಿಲೀಸ್ ಹತ್ರ ಇದೆ. ಸೊ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ನೋಡಿ. ಸಿನಿಮಾ ನೋಡಿದಾಗ ನೀವು 100% 2 ಅವರ್ ಪ್ಲಸ್ ಏನು ನೋಡ್ತೀರಾ ನೀವು, ಅಷ್ಟು ಟೈಮು ನಿಮ್ಗೆ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀರಾ. ಎಮೋಷನಲ್ಲಿ ಕನೆಕ್ಟ್ ಮಾಡುತ್ತೆ. ನಿಮಗೆ ಏನಾಗಿದೆ ಮುಂದೆ ಅನ್ನೋದು ಆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಸಿನಿಮಾ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ತನುಷ್ ಶಿವಣ್ಣ ಅವರ ಮಾತುಗಳು. ಸಿನಿಮಾ ಇನ್ನೇನು ಕೆಲವೇ ದಿನಗಳೇ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾವನ್ನು ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.